ಅಚ್ಚರಿಯಾಗುವಂಥದ್ದು ಹಂತಕರ ರಕ್ತದಾಹ ಇನ್ನೂ ಕೂಡ ಆರಿಲ್ಲ. ಇದು ಎಂತಹ ಮನಸ್ಥಿತಿ? ಇದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮೊಂದಿಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ನಾಗರಾಜ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ PSI ಜಗದೀಶ್ ಹಂತಕರು ಸೆರೆ ಸಿಕ್ಕ ಮೇಲೆ ಎಲ್ಲವೂ ಮುಗೀತು ಅನ್ಕೊಂಡ್ರೆ ಅವರ ರಕ್ತದಾಹ ಇನ್ನೂ ತೀರಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ಪೊಲೀಸರ ವಶದಲ್ಲಿರುವಂತಹ ಹಂತಕ ಹರೀಶ್ ಬಾಬು ವಿದ್ಯಾರಣ್ಯ ಠಾಣೆಯ ಇನ್ಸ್ಪೆಕ್ಟರ್ ಪುನೀತ್ ಕೊಲೆ ಮಾಡಲು ಸಂಚು ರೂಪಿಸಿದ್ದ ಎನ್ನುವ ಮಾಹಿತಿಯನ್ನ ಆತನೇ ಹೊರಹಾಕಿದ್ದಾನೆ. ಇನ್ಸ್ಪೆಕ್ಟರ್ ಪುನೀತ್ರನ್ನ ಕೊಲ್ಲಲು ಈ ಹಿಂದೆ ಹರೀಶ್ ಬಾಬು 2 ಬಾರಿ ಹುಡುಕಿಕೊಂಡು ಹೋಗಿದ್ದಂತೆ. ಇನ್ನು ಪೊಲೀಸರ ವಶದಲ್ಲಿರುವಂತಹ ಹರೀಶ್ ಬಾಬು ಜೈಲಿನಿಂದ ಹೊರ ಹೋದ ಮೇಲೆ ಸೇಡು ತೀರಿಸಿಕೊಳ್ಳೋದಾಗಿ ಪೊಲೀಸರಿಗೆ ಹೇಳಿದ್ದಾನೆ. ಇಷ್ಟಕ್ಕೂ ಈತನ ದ್ವೇಷಕ್ಕೆ ಕಾರಣ ಏನ್ ಗೊತ್ತಾ? ಈತನ ಪ್ರಿಯತಮೆ ತಿಮ್ಮಕ್ಕಳಿಗೆ ಪುನೀತ್ ಅಪಮಾನ ಮಾಡಿದ್ರಂತೆ. ಹೀಗಾಗಿ ಪೊಲೀಸರ ವಿಚಾರಣೆ ವೇಳೆ ಹರೀಶ್ ಬಾಬು ಸೇಡು ತೀರಿಸಿಕೊಳ್ಳೋ ಸಂಗತಿಯನ್ನ ಹೊರಹಾಕಿದ್ದಾನೆ. 2012ರ ಡಿಸೆಂಬರ್ನಲ್ಲಿ ಸಿಸಿಬಿಯಲ್ಲಿದ್ದಂತಹ ಪುನೀತ್ ಹರೀಶ್ ಬಾಬುನನ್ನ ಬಂಧಿಸಿ ದೊಡ್ಡಬಳ್ಳಾಪುರ ಮತ್ತು ಚಿತ್ರದುರ್ಗ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈ ಹಂತಕ ಹರೀಶ್ ಬಾಬು ಹೇಳೋ ಪ್ರಕಾರ ತನ್ನ ಪ್ರೇಯಸಿಗೆ ಅವರು ಅಪಮಾನ ಮಾಡಿದ್ರಂತೆ, ಆ ದ್ವೇಷವನ್ನ ತೀರಿಸಿಕೊಳ್ತೇನೆ, ಹೀಗಾಗಿ 2 ಬಾರಿ ಕೊಲೆ ಮಾಡಲು ಸಂಚು ರೂಪಿಸಿದ್ದವ ಈಗ ಜೈಲಿಂದ ಹೊರ ಬಂದ ಮೇಲೆ ಮತ್ತೆ ಅವರನ್ನ ಹತ್ಯೆ ಮಾಡ್ತೇನೆ ಅಂತ ರಾಜಾರೋಷವಾಗಿ ಹೇಳ್ಕೊಂಡಿದ್ದಾನೆ. ನಿನ್ನನ್ನ ಬಿಡಲ್ಲ ಅಂತ ಈ ಹಂತಕ ಹೇಳುವಂತಹ ದಿಮಾಕನ್ನ ತೋರಿಸಿರುವಂಥದ್ದು. ಇದೆಂತಹ ಸೇಡಿರಬಹುದು. ಜೊತೆಗೆ ಈ ಹಂತಕರ ರಕ್ತದಾಹ ಇನ್ನೂ ಕೂಡ ಆರಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಪೊಲೀಸರ ವಶದಲ್ಲಿದ್ದುಕೊಂಡೇ ಪೊಲೀಸರ ವಿರುದ್ಧವೇ ದ್ವೇಷ ಕಾರ್ತಾ ಇರುವಂಥದ್ದು, ಅದರಲ್ಲಿ ಎದುರ ಹೇಳ್ತಾ ಇರುವಂಥದ್ದು. ಜೈಲಿನಿಂದ ಹೊರಬಂದ ಮೇಲೆ ಇನ್ಸ್ಪೆಕ್ಟರ್ ಪುನೀತ್ರನ್ನ ಕೊಲೆ ಮಾಡ್ತೀನಿ ಅಂತ ರಾಜಾರೋಷವಾಗಿ ಹೇಳ್ಕೊಳ್ತಾ ಇದ್ದಾನೆ ಹರೀಶ್ ಬಾಬು. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪುನೀತ್ ಸಿಸಿಬಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಈತನನ್ನ ಬಂಧಿಸಿದ್ರು. ಆ ಸಂದರ್ಭದಲ್ಲಿ ಅವರು ಈತನ ಪ್ರೇಯಸಿ ತಿಮ್ಮಕ್ಕನಿಗೆ ಅಪಮಾನ ಮಾಡಿದ್ರಂತೆ. ಹಾಗಂತ ಹೇಳುವ ಈ ಹರೀಶ್ ಬಾಬು ಆ ದ್ವೇಷವನ್ನ ತೀರಿಸ್ಕೊಳ್ತೇನೆ, ಸೇಡನ್ನ ತೀರಿಸ್ಕೊಳ್ತೇನೆ ಎನ್ನುವಂತಹ ಮಾತನಾಡಿದ್ದಾನೆ. ಪೊಲೀಸರ ವಶದಲ್ಲಿದ್ದುಕೊಂಡೇ ಇನ್ಸ್ಪೆಕ್ಟರ್ ಪುನೀತ್ರನ್ನ ಬಿಡೋದಿಲ್ಲ ಅನ್ನುವಂತಹ ಮಾತನಾಡಿದ್ದಾನೆ. ಅಚ್ಚರಿಯಾಗುತ್ತೆ ನಾಗರಾಜ್ ಸರ್. ನಿಜಕ್ಕೂ ಒಬ್ಬ ಹಂತಕ ಪೊಲೀಸರ ವಶದಲ್ಲಿದ್ದಾನೆ, ವಶದಲ್ಲಿದ್ದುಕೊಂಡೇ ಇನ್ನೊಬ್ಬ ಇನ್ಸ್ಪೆಕ್ಟರ್ನನ್ನ ಹತ್ಯೆ ಮಾಡುವಂತ ಮಾತನಾಡ್ತಾನೆ ಅಂತಂದ್ರೆ ಅಚ್ಚರಿಯಾಗುತ್ತೆ. ನೋಡಿ, ಇಲ್ಲಿ ಕ್ರಿಮಿನಾಲಿಟಿ, ಆ ಬಾರ್ನ್ ಕ್ರಿಮಿನಲ್ಸ್ ಅಂತ ಹೇಳ್ತೀವಲ್ಲ ನಾವು, ಅವರಲ್ಲಿ ಈ ಥರದ ಒಂದು ಮನೋಭಾವ ಅದು ಸುಟ್ಟರು ಹೋಗೋದಿಲ್ಲ. ಪೊಲೀಸ್ ಕಸ್ಟಡಿ ಅಲ್ಲ, ನೀವು ಜುಡಿಷಿಯಲ್ ಕಸ್ಟಡಿ ಅಲ್ಲ, ಹ್ಯಾಂಗಿಂಗ್ ಆರ್ಡರ್ ಆದರೂ ಕೂಡ ಅವನು ಅದೇ ಮಾತಾಡ್ತಾನೆ. ಆ ಥರ ಒಂದು ಕ್ಯಾರೆಕ್ಟರ್ ಇವನು ಅಂತ ನಾನು ಭಾವಿಸ್ತೇನೆ. ಈ ಥರದವರು ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಅಂತ ನಾವು ಕರಿತೀವಿ. ಹಾರ್ಡ್ ಕೋರ್ ಪೀಪಲ್ ಏನಿರ್ತಾರೆ, ಅವರು ಯಾವಾಗಲೂ ಅದನ್ನು ಬಿಟ್ಟು ನಾವು ಜೀವನ ಮಾಡೋಕ್ಕೆ ಆಗೋದಿಲ್ಲ ಸರ್ ಅಂತಾರೆ. ಅವ್ರನ್ನ ರಿಫಾರ್ಮ್ ಮಾಡೋದು ಕೂಡ ಭಾಳನೇ ಕಷ್ಟದ ಕೆಲಸ. ಈ ಥರದವರು ಏನೋ ಬಿಯಾಂಡ್ ಪಾಯಿಂಟ್ ಆಫ್ ಕರೆಕ್ಷನ್ ಹೋಗ್ಬಿಟ್ಟಿರ್ತಾರೆ. ಆ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿರೋದ್ರಿಂದ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಅವ್ರ ಕೈಲಿ ಆಗೋದಿಲ್ಲ, ಅಂಕುಶಕ್ಕೆ ಎದುರೋದು ಇಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, 1 ಮರ್ಡರ್ ಮಾಡಿದ್ರು ಒಂದೇ ಶಿಕ್ಷೆ, 10 ಮರ್ಡರ್ ಮಾಡಿದ್ರು ಒಂದೇ ಶಿಕ್ಷೆ. ಈ ಥರ ಆ ಥರ ಪೊಲೀಸರ ಮೇಲೆ ಭಯ ಇಲ್ವಾ ಹಾಗಿದ್ರೆ ಈ ಹಂತಕರಿಗೆ? ಭಯ ಇಲ್ಲ ಇವರಿಗೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ರೈಟ್ಸ್ ಏನಿಂತ. ಒಂದು ವೇಳೆ ಪೊಲೀಸ್ ಕಸ್ಟಡಿ ಒಳಗಡೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ, ಏನು ಛೋಟರಾಜನು ಈಗ ಸರೆಂಡರ್ ಆಗಿಬಿಟ್ಟ ಅಂತ ಒಂದು ವದಂತಿ, ಮತ್ತೊಂದು ಬೇರೆ ನಾವು ವದಂತಿಗಳನ್ನು ನೋಡ್ತಾ ಇದ್ದೀವಿ. ಏನೇ ಆದರೂ ಕೂಡ ಅಲ್ಲಿ ಒಂದು ಥ್ರೆಟ್ ಫ್ಯಾಕ್ಟ್ರಿ ಇರ್ತದೆ. ಅವನು ಏನು ಮಾಡಬೇಕು, ಅವಾಗ ಪೊಲೀಸ್ಗೆ ಆದಷ್ಟು ಬೇಗ ನಾನು ಸಿಗಾಕೊಂಡ್ರೆ ಸಾಕು ಅಂತ ಇರ್ತಾನೆ. ಯಾಕೆಂದರೆ ಪೊಲೀಸ್ ಕಸ್ಟಡಿಲಿ ಇರ್ತಕ್ಕಂಥ ಒಂದು ಏನು ಸೆಕ್ಯೂರಿಟಿ ಇದೆಯಲ್ಲ, ಅದು ಹೊರಗಡೆ ಇದ್ದರೆ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಪೊಲೀಸ್ನವ್ರಿಗೆ ಭಯ. ಅವನು ಏನಾದರೂ ಬೈ ಚಾನ್ಸ್ ಕಸ್ಟಡಿಯಲ್ಲಿ ಇದ್ದಾಗ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅವ್ರಿಗೂ ಕೂಡ ನೋಡಿ, ಈಗ ನೀವು ಸಾಕಷ್ಟು ಏಜೆನ್ಸೀಸ್ ನೋಡಿದ್ದೀರಾ, ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅಥವಾ ಹ್ಯೂಮನ್ ರೈಟ್ಸ್ ಏನು ದಟ್ ಆರ್ ಗ್ಯಾರಂಟಿಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅದರ ಪ್ರಕಾರ ನಾವು ಅವರಿಗೆ ಹೊಡೆಯೋಂಗಿಲ್ಲ, ಬಡಿಯೋಂಗಿಲ್ಲ, ಮತ್ತು ಅವರ ಒಂದು ಏನು ಯೋಗ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸೋಂಗಿಲ್ಲ. ಹಂತಕನ ಬೆನ್ನಿಗೆ ಸಾಕಷ್ಟು ಜನ ಇದ್ದಾರೆ ಅಂತ. ಹೌದು, ಅಲ್ಲ, ನಾವು ಈವನ್ ಕಾನೂನು ಪ್ರಕಾರನೇ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅವರನ್ನು ಪ್ರತಿ 48 ಗಂಟೆ ಒಂದು ಸತಿ ಡಾಕ್ಟರ್ ಮುಂದೆ ಹಾಜರುಪಡಿಸಿ ಅವರ ಆರೋಗ್ಯದ ಬಗ್ಗೆ ರೆಕಾರ್ಡಲ್ಲಿ ತೊಗೊಳ್ಬೇಕು, ಏನೋ ಆರೋಗ್ಯ ಸರಿ ಇದೆ ಇವರು ಅಂತೇಳಿ. ಆದ್ದರಿಂದ ಅವ್ರಿಗೆ ಗೊತ್ತಿದೆ, ಇವರು ಪೊಲೀಸರು ನಮ್ಮನ್ನು ಸಾಯಿಸೋಕ್ಕಂತೂ ಹೋಗೋದಿಲ್ಲ, ಇದ್ರೆ ಹೊಡಿಬೋದು ಹಾಗೆ ಹೀಗೆ ಅಂದ್ಕೊಂಡು. ಅದಕ್ಕೆ ಇವರು ಈ ರೀತಿಯ ಒಂದು ಏನು
ರೋಷಿ ಮಾತಾಡೋದಲ್ಲ, ಇದು ಪೌರುಷದ ಮಾತು. ಇದು ಪೌರುಷ ಅಂತದಂದ್ರೆ ಈಗ ಒಂದು ಆ ಕ್ರಿಮಿನಾಲಿಟಿಯ ಒಂದು ಪೌರುಷ. ನಾನು ದೊಡ್ಡವನು ಅಂತ ಅವ್ರು ಭಾವಿಸಿರ್ತಾರೆ. ನಿಜ ನಿಜ. ಆ ಪೌರುಷದ ಮಾತುಗಳು, ಆತನ ಸ್ಟೇಟ್ಮೆಂಟ್ ಕೂಡ ನಮಗೆ ಸಿಕ್ಕಿರುವಂತದ್ದು. ಇಷ್ಟಕ್ಕೂ ಆ ಹರೀಶ್ ಬಾಬು ಹೇಳಿದ್ದೇನು, ಆತನ ಸ್ಟೇಟ್ಮೆಂಟ್ ಅನ್ನ ಬನ್ನಿ ನೋಡೋಣ. ಆತ ಹೇಳಿದಿಷ್ಟು, ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಕೊಲೆ ಮಾಡಿದ್ದಕ್ಕೆ ನನಗೆ ಬೇಸರ ಇಲ್ಲ ನೋಡಿ. ಆ ಸಂದರ್ಭದಲ್ಲಿ ನಾವು ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ಜಗದೀಶ್ ನಮ್ಮ ಮೇಲೆ ಫೈರ್ ಮಾಡ್ತಾರೆ ಅಂತ ಭಯ ಆಗಿತ್ತು. ನಮ್ಮನ್ನು ಹಿಡಿಯಲು ಬಂದಂತಹ ಅವರು ಅಂದ್ರೆ ಜಗದೀಶ್ ಒಂದು ಸಣ್ಣ ಹಳ್ಳದಲ್ಲಿ ಕಾಲು ಜಾರಿ ಬಿದ್ರು. ಆಗ ನಾನು ಜಗದೀಶ್ಗೆ ಇರಿದು ಪಿಸ್ತೂಲನ್ನ ಕಿತ್ತುಕೊಂಡು ಓಡಿ ಹೋದೆ. ಕೊಲೆ ಮಾಡಿದ್ದು ನನಗೆ ತಪ್ಪು ಅನಿಸ್ತಾ ಇಲ್ಲ, ಆದ್ರೆ ಜಗದೀಶ್ ಬದಲು ಪುನೀತ್ರನ್ನ ಕೊಲೆ ಮಾಡಬೇಕಾಗಿತ್ತು ಅಂತ ಅನಿಸ್ತಾ ಇದೆ ಅಂತ ಹೇಳ್ಕೊಂಡಿದ್ದಾನೆ. ಜೊತೆಗೆ ಆ ಪುನೀತ್ರನ್ನ ಮಾತ್ರ ಬಿಡೋದಿಲ್ಲ. 2012ರಲ್ಲಿ ಪುನೀತ್ ನನ್ನನ್ನ ಅರೆಸ್ಟ್ ಮಾಡಿದ್ರು. ದೊಡ್ಡಬಳ್ಳಾಪುರದ ಕಳ್ಳತನ ಪ್ರಕರಣದಲ್ಲಿ ನವೀನ್ ನನ್ನ ಹೆಸರು ಹೇಳಿದ್ದ. ಅದನ್ನ ಕೇಳಿ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಪುನೀತ್ ನನ್ನನ್ನ ಎತ್ತಾಕೊಂಡು ಬಂದಿದ್ರು. ನನ್ನ ಹೆಂಡತಿ ತಿಮ್ಮಕ್ಕಳನ್ನ ಇನ್ಸ್ಪೆಕ್ಟರ್ ಹೊಡೆದಿದ್ದಾನೆ. ಅವಳನ್ನ ರಸ್ತೆ ಮೇಲೆ ಜುಟ್ಟು ಹಿಡಿದು ಎಳೆದಾಡಿದ್ದಾನೆ. ಅವಳ ಹತ್ತಿರ 50 ಗ್ರಾಂ ಗೋಲ್ಡ್ ಇತ್ತು, ಜೊತೆಗೆ 2 kg ಬೆಳ್ಳಿ ಇತ್ತು. ಇಷ್ಟಕ್ಕೆ ಇನ್ಸ್ಪೆಕ್ಟರ್ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಚಿತ್ರದುರ್ಗ ಮತ್ತು ದೊಡ್ಡಬಳ್ಳಾಪುರದಲ್ಲಿ ನಾನು ಪೊಲೀಸರಿಗೆ ಸಿಕ್ಕಿ ಬೀಳಲೇ ಇಲ್ಲ. ಅವರೇ ಕಾರಣ. ಪುನೀತ್ರನ್ನ ಮುಗಿಸಲು 2 ಬಾರಿ ಹುಡುಕಿಕೊಂಡು ಹೋಗಿದ್ದೆ, 2 ಬಾರಿಯೂ ಮಿಸ್ ಆಗಿದ್ದಾರೆ. ನಾನು ರಿಲೀಸ್ ಆದ ಮೇಲೂ ಬಿಡೋದಿಲ್ಲ. ರಿಲೀಸ್ ಆದ ಮೇಲೆ ಪುನೀತ್ ಮೇಲೆ ಅಟ್ಯಾಕ್ ಮಾಡ್ತೇನೆ ಅಂತನ್ನುವಂತಹ ಮಾತನ್ನ ಹೇಳಿದಾನೆ. ಇದು ಆರೋಪಿ ಹರೀಶ್ ಬಾಬು ಹೇಳಿರುವಂತಹ ಮಾತುಗಳು. ಒಬ್ಬ ಹಂತಕ ಪೊಲೀಸರ ವಶದಲ್ಲಿದ್ದು ಕೊಟ್ಟಂತಹ ಸ್ಟೇಟ್ಮೆಂಟ್. ರಾಜಾರೋಷವಾಗಿ ಹೇಳ್ಕೊಳ್ತಾನೆ, ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಕೊಲೆ ಮಾಡಿದ್ದಕ್ಕೆ ನನಗೆ ಬೇಸರ ಇಲ್ಲ ಅಂತ. ಜೊತೆಗೆ ಆತ ಹೇಳುವಂತಹ ಮಾತು, ಪುನೀತ್ರನ್ನ ಕೊಲೆ ಮಾಡಿದ್ರೆ ಒಳಿತಿತ್ತು ಅನ್ನುವಂತಹ ಮಾತನ್ನ ಕೂಡ, ತನ್ನ ದ್ವೇಷ ತೀರಿಸಿಕೊಳ್ಳುವ ಮಾತನ್ನ ಒಬ್ಬ ಆರೋಪಿ ಹರೀಶ್ ಬಾಬು ಪೊಲೀಸರ ವಶದಲ್ಲಿದ್ದುಕೊಂಡು ಹೇಳಿರುವಂಥದ್ದು. ಎಸ್, ಈ ಕುರಿತು ಮಾತನಾಡಲಿಕ್ಕೆ ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿರುವಂಥದ್ದು ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಡಿ ಕೆ ಶಿವರಾಮ್ ಅವರು ಜಾಯ್ನ್ ಆಗಿದ್ದಾರೆ. ಶಿವರಾಮ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಅಚ್ಚರಿ ಆಗುತ್ತೆ, ಒಬ್ಬ ಹಂತಕ ಈ ರೀತಿ ಮಾತನಾಡ್ತಾನೆ. ಆ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದರೆ ಆತ ಒಂದಿಷ್ಟು ಅವನಿಗೆ ಪಶ್ಚಾತ್ತಾಪ ಇಲ್ಲ. ಜೊತೆಗೆ ಜಗದೀಶ್ ಬದಲಿಗೆ ತಾನು ದ್ವೇಷ ಏನು ಕಾರ್ತಾ ಇದ್ದಾನೆ ಪುನೀತ್ ಅವರ ಮೇಲೆ, ಅವರನ್ನು ಕೊಲೆ ಮಾಡಬೇಕಾಗಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾನೆ ಅಂತಂದರೆ ಅವನ ಮನಸ್ಥಿತಿ ಯಾವ ರೀತಿ ಇದು ಅಂತ ವಿಶ್ಲೇಷಿಸಲಿಕ್ಕೆ ಸಾಧ್ಯನಾ ಅಂತ? ಅಲ್ಲ, ಇದೆಲ್ಲ ಆರೋಪಿಗಳ ಮನಸ್ಥಿತಿನೇ ಅದು. ಪೊಲೀಸರಿಗೆ ಇದೇನು ಹೊಸದಲ್ಲ, ಅವ್ರು ಬೆದರಿಕೆ ಹಾಕೋದು, ನಾವು ಸಿಕ್ಕಿದ್ರೆ ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳೋದು. ಸಿಕ್ಕಾಕೊಂಡಾಗ ನಮ್ಮ ಕಾಲು ಹಿಡಿಯೋದನ್ನು ನೀವು ನೋಡಬೇಕು. ಸಿಕ್ಕಾಕೊಂಡಾಗ ಯಾವುದೇ ಪೊಲೀಸರ ವಶಕ್ಕೆ ಒಬ್ಬ ಆರೋಪಿ ಸಿಕ್ಕಾಕೊಂಡಾಗ ಅವ್ರು ವರ್ತಿಸೋ ರೀತಿ ನೋಡಿದ್ರೆ ಈ ದುಷ್ಕೃತ್ಯಗಳನ್ನು ಮಾಡೋವಂಥವ್ರು ಇಷ್ಟು ಹೇಡಿಗಳ ಅಂತ ನಿಮಗೆ ನಾಚಿಕೆ ಆಗ್ತದೆ, ಅಸಹ್ಯ ಆಗ್ತದೆ. ಅಂದರೆ ಈ ಥರ ಬೆದರಿಕೆಗಳು ಪೊಲೀಸರಿಗೆ ಇದು ಸರ್ವೇ ಸಾಮಾನ್ಯ. ಒಬ್ಬ ಕ್ರಿಯಾಶೀಲ ಪೊಲೀಸ್ ಅಧಿಕಾರಿಗಂತೂ ಇದು ಸರ್ವೇ ಸಾಮಾನ್ಯ. ನಾವೆಲ್ಲ 70ರ ದಶಕದಲ್ಲಿ ಕೆಲಸ ಮಾಡಿರೋರು 70-80ರ ದಶಕದಲ್ಲಿ ಈ ಭೂಗತ ಲೋಕ ಪಾತಕ ಲೋಕದವರು ಈ ರೀತಿ ಹೇಳ್ಕೊಂಡೇ ತಿರುಗ್ತಾ ಇದ್ರು. ಅಲ್ಲ, ಹೊರಗಿದ್ದು ಹೇಳುದು ಒಂದು ಕಡೆ ಆದ್ರೆ ಪೊಲೀಸರ ವಶದಲ್ಲಿ ಇದ್ಕೊಂಡು ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂತಂದ್ರೆ, ಪೊಲೀಸರ ವಶದಲ್ಲಿ ಹೇಳಿರ್ಲಿಕ್ಕಿಲ್ಲ ಅವನು. ಬಹುಶಃ ಅವನು ಹೇಳಿದ್ರೆ ಜೈಲ್ಗೆ ಹೋದಾಗ ಇದನ್ನೆಲ್ಲ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಜೈಲಲ್ಲಿ ಅದೊಂದು ಕ್ರಿಮಿನಲ್ ವರ್ಕ್ಶಾಪ್ ಅದು. ಅಲ್ಲಿ ಅವರ ಪೌರುಷಗಳನ್ನ ತೋರಿಸ್ತಾರೆ. ನನಗೆ ಸಿಕ್ಕಿದ್ರೆ ಈಗ ಮಾಡ್ಬಿಡ್ತಾ ಇದ್ದೆ ಅಂತ. ಹೇಳಿದವನು ನಮಗೆ ಸಿಕ್ಕಾಕೊಂಡಿರ್ತಾನೆ. ಸಿಕ್ಕಾಕೊಂಡಾಗ ಈ ಹಣೆಯನ್ನ ನಮ್ಮ ಶೂಗೆ ಇಟ್ಟಿರ್ತಾರೆ ಅವರು. ಸರ್, ನನ್ನನ್ನು ಇದೊಂದ್ಸಲಿ ಕಾಪಾಡ್ಬಿಡಿ ಸರ್, ಒಳ್ಳೆಯವನಾಗ್ತೀನಿ ಅಂತ. ಸುಮ್ಮನೆ ಬರೀ ನಮಸ್ಕಾರ ಮಾಡಿ ಕೇಳ್ಕೊಳ್ಳೋದಲ್ಲ, ಅಥವಾ ನಾವು ಏನು ಅಷ್ಟು ದೈನ್ಯ ಸ್ಥಿತಿಲಿ ಅವ್ರು ಇರ್ತಾರೆ. ಆಮೇಲೆ ಅವರು ಈ ಪೌರುಷಗಳನ್ನು ಮಾಡ್ತಾ ಇರ್ತಾರೆ. ಇದರಿಂದ ಯಾವುದೇ ಯುವಕ ಪೊಲೀಸ್ ಅಧಿಕಾರಿಗಳು ಎದೆಗುಂದಬೇಕಾಗಿಲ್ಲ. ಆತ್ಮರಕ್ಷಣೆಗೆ ಅವ್ರ ಹತ್ರ ಈ ದೇಶದಲ್ಲಿ ನೋಡಿ, ಈ ದೇಶದ ರಾಷ್ಟ್ರಪತಿಗಳು ಒಂದು ಶಸ್ತ್ರಾಸ್ತ್ರವನ್ನು ಇಟ್ಕೊಳ್ಬೇಕಾದ್ರೆ ಅವ್ರ ಪರವಾನಗಿ ಪಡಿಬೇಕು. ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಆತ ಕರ್ತವ್ಯನಿರತನಾಗಿರ್ಬೇಕಾದ್ರೆ ಅವನ ಕೈಯಲ್ಲಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳಿಗೆ ಅವನಿಗೆ ಯಾವುದೇ ಪರವಾನಗಿ ಇಲ್ಲ. ಅದು ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿ ಬಂದ್ಬಿಟ್ಟಿದೆ. ಆಮೇಲೆ ಆತ್ಮರಕ್ಷಣೆಗಾಗಿ ಅವರು ಬರೀ ಪೊಲೀಸರಲ್ಲ, ನೀವು ಒಬ್ಬ ಸಾಮಾನ್ಯ ಪ್ರಜೆ ಸಹ ಆತ್ಮರಕ್ಷಣೆಗೆ ಬಲಪ್ರಯೋಗ ಮಾಡಬಹುದು. ಅದರೊಳಗೆ ಪೊಲೀಸರು ಹಿಂಜರಿಬಾರ್ದು.
ಎಸ್ ಸರ್, ಬಹುಶಃ ಇಂತಹ ಈ ಹಂತಕರಿಗೆ ಯಾವ ರೀತಿಯ ಪಾಠವನ್ನು ಕಲಿಸಬೇಕಾಗುತ್ತೆ, ಜೊತೆಗೆ ಈ ತರಹದ ಮನಸ್ಥಿತಿಗಳು ಎಲ್ಲೆಲ್ಲಿ ನಮಗೆ ಕಾಣ ಸಿಗುತ್ತೆ, ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮ.